ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಿರುದ್ಯೋಗಿಗಳಿಗೆ ಗುಡ್ ನ್ಯೂಸ್. ಯುವ ನಿಧಿಯಿಂದ ತಿಂಗಳಿಗೆ 3,000 ರೂಪಾಯಿ ಹಣ ಪಡೆಯೋದಕ್ಕೆ ಇವತ್ತೇ ಅರ್ಜಿಯನ್ನ ಸಲ್ಲಿಸಿ. ರಾಜ್ಯ ಸರ್ಕಾರದಿಂದ ಯುವ ನಿಧಿ ಯೋಜನೆ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ 6 ತಿಂಗಳು ಉದ್ಯೋಗವಿಲ್ಲದವರಿಗೆ ಆರ್ಥಿಕ ನೆರವು. ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ. ಕರ್ನಾಟಕ ಒನ್ ಸೇವಾ ಸಿಂಧು ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಪದವಿ ಅಂದ್ರೆ ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿ ಕೈಯಲ್ಲಿ ಕೆಲಸವಿಲ್ಲದೆ ಪರದಾಡ್ತಿರುವಂತಹ ಯುವಕ ಯುವತಿಯರಿಗೆ ರಾಜ್ಯ ಸರ್ಕಾರವು ಯುವ ನಿಧಿ ಯೋಜನೆಯ ಮೂಲಕ ಬಂಪರ್ ಕೊಡುಗೆಯನ್ನ ನೀಡಿದೆ. 2024, 25 ಹಾಗೆ 26ನೇ ಸಾಲಿನಲ್ಲಿ ತಮ್ಮ ಶಿಕ್ಷಣವನ್ನ ಮುಗಿಸಿ 6 ತಿಂಗಳು ಕಳೆದರೂ ಕೂಡ ಯಾವುದೇ ಉದ್ಯೋಗ ಸಿಗದ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರುವವರು ಈಗ ಈ ಯೋಜನೆಗೆ ಉಚಿತವಾಗಿ ಅರ್ಜಿಯನ್ನ ಸಲ್ಲಿಸಬಹುದು, ಆರ್ಥಿಕ ನೆರವನ್ನ ಪಡೆಯಬಹುದು. ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಲು ಅರ್ಹರು ಅಂತ ನೋಡೋದಾದ್ರೆ, ವಿದ್ಯಾರ್ಹತೆ 2024, 25 ಅಥವಾ 2026ರಲ್ಲಿ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ಉತ್ತೀರ್ಣರಾಗಿರಬೇಕು, ಪಾಸ್ ಆಗಿರಲೇಬೇಕು. ಪ್ರಮುಖ ನಿಯಮ ಏನಂತಂದ್ರೆ, ಕೋರ್ಸ್ ಮುಗಿದು ಕನಿಷ್ಠ 6 ತಿಂಗಳುಗಳು ಕೂಡ ಕಳೆದಿರಬೇಕು. ಯಾವುದೇ ಸರ್ಕಾರಿ, ಖಾಸಗಿ ಅಥವಾ ಸ್ವಯಂ ಉದ್ಯೋಗ ಹೊಂದಿರಬಾರ್ದು. ಹಾಗೆಯೇ ಯಾವುದೇ ಉನ್ನತ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಿರಬಾರ್ದು. ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಲು ಅರ್ಹರು ಅಂತ ಎಷ್ಟು ಪಟ್ಟಿ ಅಂದ್ರೆ, ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ತಾ ಇರಬಾರ್ದು, ಯಾವುದೇ ಕೆಲಸ ಸಿಗದಲೇ ಇರಬೇಕು, ಅಂದ್ರೆ ಖಾಲಿ ಇರಬೇಕು ಮನೆಯಲ್ಲಿ. ಅದ್ರ ಜೊತೆಗೆ ಹೈಯರ್ ಸ್ಟಡೀಸ್ ಅನ್ನ ಮಾಡದಲೇ ಇಲ್ಲದೆ ಇರುವಂತವ್ರು. ಅದ್ರ ಜೊತೆಗೆ 2024, 25, 26ರಲ್ಲಿ ಯಾವುದೇ ವಿಶ್ವವಿದ್ಯಾಲಯ, ನೀವು ಇದೇ ಬೆಂಗಳೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಈ ಥರ ಸುಮಾರು ಯೂನಿವರ್ಸಿಟಿಗಳು ಬರುತ್ತೆ. ನೀವು ಯಾವ ಯೂನಿವರ್ಸಿಟಿಲಿ ಬೇಕಾದರೂ ಓದಿರಬಹುದು. ಕೋರ್ಸ್ ಮುಗಿದು 6 ತಿಂಗಳುಗಳ ಕಾಲ ಕಳೆದಿರಬೇಕು. ಯಾವುದೇ ಗೌರ್ಮೆಂಟ್ ಕೆಲಸ ಅಥವಾ ಪ್ರೈವೇಟ್ ಕೆಲಸ ಅಥವಾ ಯಾವುದೇ ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರಬಾರ್ದು. ಇವರೆಲ್ಲರೂ ಕೂಡ ಅಪ್ಲೈ ಮಾಡಬೇಕು. ಅಥವಾ ಗರಿಷ್ಠ 2 ವರ್ಷಗಳವರೆಗೆ ಈ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ. 2 ವರ್ಷಗಳ ಕಾಲ. ಅರ್ಜಿ ಸಲ್ಲಿಸೋದು ಹೇಗೆ? ಆಸಕ್ತರು ಹತ್ತಿರದ ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿ ಸಂಪೂರ್ಣ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಇದಕ್ಕೆ ದುಡ್ಡು ಕೊಡಬೇಕಾ, ದುಡ್ಡು ಕೊಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾ, ಆ ಥರ ಎಲ್ಲ ಏನಿಲ್ಲ. ಫ್ರೀಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮನೆಯಲ್ಲೇ ಇದು ಕೂಡ ಅಪ್ಲೈ ಮಾಡೋದಕ್ಕೆ ಬಯಸುವವರು ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೇರವಾಗಿ ನೋಂದಾಯಿಸಿಕೊಳ್ಳಬಹುದು. ವಿಶೇಷ ಸೂಚನೆ ಏನಂತಂದ್ರೆ, ಈಗಾಗಲೇ ಯುವ ನಿಧಿ ಹಣ ಪಡೆಯುತ್ತಿರುವವರು ಪ್ರತಿ ತಿಂಗಳು ತಪ್ಪದೆ ಸ್ವಯಂ ಘೋಷಣೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ನಿರುದ್ಯೋಗಿ ಯುವಕರಿಗೆ ಆಸರಿಯಾಗಿರುವ ಈ ಸುವರ್ಣ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾರೆಲ್ಲ 2024, 25, 26ನೇ ಸಾಲಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ ಆಗಿ ಔಟ್ಪುಟ್ ಆಗಿದ್ದೀರಾ, 6 ತಿಂಗಳಾದ್ರೂ ಕೂಡ ಕೆಲಸ ಸಿಕ್ಕಿಲ್ಲ, ಯಾವುದೇ ಒಂದು ಹೈಯರ್ ಸ್ಟಡೀಸ್ ಮಾಡ್ತಿಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಅಂತ ಗೌರ್ಮೆಂಟಿಂದ ಒಂದಷ್ಟು ಹಣ ಸಿಕ್ಕುತ್ತೆ. ಅದನ್ನ ನೀವು ಏನಕ್ಕೆ ಬೇಕಾದ್ರೂ ಬಳಸ್ಕೋಬಹುದು. ಇಂಟರ್ವ್ಯೂಗೆ ಹೋಗೋದಕ್ಕೆ ಖರ್ಚಿಗೆ ಕಾಸಿಲ್ಲ ಅಂತಂದ್ರೆ ನೀವು ಅದನ್ನ ಬಳಸ್ಕೊಳ್ಬಹುದು. ಅಪ್ಲೈ ಮಾಡೋದೆಲ್ಲ ತುಂಬ ಸಿಂಪಲ್. ಒಂದು ಕರ್ನಾಟಕ ಬೆಂಗಳೂರು ಒನ್ ಅಂತ ಅದರೆಲ್ಲ ಬರುತ್ತಲ್ವ ನಿಮಗೆ, ಅಲ್ಲಿಗೆ ಹೋಗು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಫೋನಲ್ಲೇ ನೀವು ಮನೇಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಅದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ನೀವು ನೋಡಬಹುದು. ಸೊ ನಿಮಗೆ ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯುವಕರಿಗಾಗಿರ್ಬಹುದು, ಯುವತಿಯರಿಗಾಗಿರ್ಬಹುದು, ಯಾರೆಲ್ಲ ನಿರುದ್ಯೋಗದಿಂದ ಬಳಲ್ತಾ ಇದ್ರು ಅವರೆಲ್ಲರಿಗೂ ಕೂಡ ಈ ಒಂದು ಅಮೌಂಟ್ ಹೆಲ್ಪ್ ಆಗುತ್ತೆ. ಇವತ್ತೇ ನೀವು ಅಪ್ಲೈ ಮಾಡ್ಕೊಳ್ಳಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.